ಕೊಲೆಗೆ ಈಡಾಗಿರುವಂತ ಹಿಂದೂ ಯುವಕ ಗವಿಸಿದ್ದಪ್ಪನ ಮನೆಗೆ ಹೋದ ತಕ್ಷಣ ಗವಿಸಿದ್ದಪ್ಪನ ತಂದೆ ತಾಯಿ 3 ಜನ ಅಕ್ಕ ತಂಗಿಯರು ಎಲ್ಲರೂ ತೋರಿಸಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಅವ್ರ ಫೋಟೋ ಇಟ್ಕೊಂಡು ಹಿಂದೂ ವಿಚಾರಕ್ಕೋಸ್ಕರ ಅವನು ಮುನ್ನುಗ್ಗುತ್ತಿರೋದನ್ನು ಗಮನಿಸಿ ಆ ಹಿಂದೂ ಯುವಕನ ಕಗ್ಗೊಲೆ ಮಾಡಿದ್ದಾರೆ ಅನ್ನೋಂಥ ನೋವಿಂದ ಅವರೆಲ್ಲ ಹತ್ತರು. ಯಾರು ಈ ರೀತಿ ಕೊಲೆ ಮಾಡಿದಾನೋ ಇನ್ನೊಂದು ಯಾರು ಆ ಯುವತಿ ಮುಸಲ್ಮಾನ್ ಯುವತಿ ಪ್ರೀತಿ ಮಾಡ್ದಂಗೆ ಮಾಡಿದ್ಲು ಅವರಿಬ್ಬರಿಗೂ ಕಠಿಣ ಶಿಕ್ಷೆ ಆಗಬೇಕು, ಅಲ್ಲಿ ತನಕ ನಮಗೆ ನೆಮ್ಮದಿ ಸಿಗಲ್ಲ ಅನ್ನೋಂಥ ಮಾತು ಅವರ ತಂದೆ ಅವರ ತಾಯಿ ಇಡೀ ಕುಟುಂಬದ ಅಪೇಕ್ಷೆ. ಅವ್ರು ಹೇಳಿದ್ದು ಕರುಳು ಕಿತ್ತು ಬರ್ತಾ ಇತ್ತು. ಅವ್ರ ತಾಯಿ ಹೇಳ್ತಾಳೆ, ಮಸೀದಿ ಎದುರಿಗೆ ಹಿಂದೂ ಯುವಕ ಇವನೊಬ್ಬನೇ ಯಾಕೆ ಕೊಚ್ಚಿದ್ರು, ಲಾಂಗ್ ತಗೊಂಡು ಯಾಕೆ ಕತ್ತೆಗೆ ಹೊಡೆದು ಕೊಲೆ ಮಾಡಿದ್ರು, ಪ್ರೀತಿ ಮಾಡದಂತ ಆ ಮುಸಲ್ಮಾನ್ ಯುವತಿಗೆ ಯಾಕೆ ಇವನು ಕೊಲೆ ಮಾಡಲಿಲ್ಲ. ಹಿಂದೂಗಳಿಗೆ ಕೊಲೆ ಮಾಡ್ತಾರೆ, ಮುಸಲ್ಮಾನರಿಗೆ ಕೊಲೆ ಮಾಡಲ್ಲ, ಇದು ಅರ್ಥ ಏನು? ಇಷ್ಟು ನೋವಿನಿಂದ ಅವ್ರ ತಂದೆ ತಾಯಿ ಅಕ್ಕ ತಂಗಿಯರು ಮಾತಾಡಿದ್ದು ನಮ್ಗೆ ಕೇಳಿದ್ವಿ, ತುಂಬ ನೋವಾಯಿತು. ನಮಗೇನು ಹಣ ಬೇಡ, ಏನೇನು ಬೇಡ, ನಮ್ಮ ಮಗನಿಗೆ ಕೊಲೆ ಮಾಡಿದಂಥ ವ್ಯಕ್ತಿಗೆ, ಪ್ರೀತಿ ಮಾಡಿದಂಥ ಆ ಯುವತಿಗೆ ಇಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು, ಇದು ಅವ್ರ ಇಡೀ ಕುಟುಂಬದ ಅಪೇಕ್ಷೆ. ಇವತ್ತು ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬರ್ರಿ, ಈ ಕಡೆ ಹಿಂದೂ 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 ಅನ್ನಂತ ಮಾತುಗಳು ಹುಡುಕಿ ಹಿಂದೂ ಯುವಕನ ಕಗ್ಗೊಲೆ ಮಾಡಿದ್ದಾರೆ, ಕುತ್ತಿಗೆಗೆ ಹೊಡೆದಿದ್ದಾರೆ, ಸಾಯಿಸಿದ್ದಾರೆ. ಇದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ಆ ಕೊಲೆ ಮಾಡಿದಂಥ ವ್ಯಕ್ತಿ ಎಷ್ಟು ಮಟ್ಟಿಗೆ ಡೀಲಿಂಗ್ ಮಾಡ್ತಾ ಇದ್ದ, ಕೈಯಲ್ಲಿ ಹೆಂಗೆ ಲಾಂಗ್ ಇಟ್ಕೊಂಡಿದ್ದ, ಹೆಂಗೆ ಗಾಂಜಾ ಸೇದಿ ಹೊಗೆ ಬಿಡ್ತಾ ಇದ್ದ, ಇದೆಲ್ಲವನ್ನು ಕೂಡ ಇಲ್ಲಿಯ ಯುವಕರು ಅವರ ಫೇಸ್ಬುಕ್ನಲ್ಲಿ ತೋರಿದ್ರು ನಮಗೆ, ನನಗೂ ಮತ್ತು ಯತ್ನಾಳ್ಗೂ. ಇದೆಲ್ಲ ನೋಡಿದ ಮೇಲೂ ಕೂಡ ಹಿಂದೂ ಸಮಾಜದ ತಾಳ್ಮೆಯನ್ನ ರಾಜ್ಯ ಸರ್ಕಾರ ಪರೀಕ್ಷೆ ಮಾಡ್ತಿದ್ದಾರೆ ಅನ್ನೋಂಥ ಅನುಮಾನ ನನಗೆ ಆಗ್ತಾ ಇದೆ. ಒಂದು ಕಡೆ ಅವ್ರ ತಂದೆ ಇದ್ದಾರೆ, ಇನ್ನೊಂದು ಕಡೆ ಅವ್ರ ಅಕ್ಕ, ಇನ್ನವರೆಲ್ಲ ಹೆಣ್ಮಕ್ಳಲ್ಲಿ ಬಂದಿದ್ದಾರೆ. ಒಬ್ಬನೇ ಮನೇಲಿ ದುಡಿತಾ ಇದ್ದಂಥ ವ್ಯಕ್ತಿ.